ಮಹಾಭಾರತ ಸಮರಕ್ಕೆ ನಾಳೆ ಮಧ್ಯಾಹ್ನವೇ ಮುಹೂರ್ತ ಫಿಕ್ಸ್ ಆಗಲಿದೆ. ಈ ಬಾರಿಯೂ ರಾಜ್ಯದಲ್ಲಿ 2 ಹಂತದ ಮತದಾನ ನಡೆಯುವ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳಾದ ಬೆಂಗಳೂರು, ಮಂಡ್ಯ, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಉಡುಪಿ, ಶಿವಮೊಗ್ಗ, ಚಾಮರಾಜನಗರ, ಮಂಗಳೂರು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆದರೆ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ನಾಳೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಕರೆದಿದ್ದು, ನಾಳೆಯಿಂದಲೇ ದೇಶಾದ್ಯಂತ ನೀತಿ ಸಂಹಿತೆ ಜಾರಿಯಾಗೋದು ಫಿಕ್ಸ್ ಆಗಿದೆ. ಸರ್, ಈಗ ಸಾಮಾನ್ಯ ವ್ಯಕ್ತಿಗೆ ಕಾಡುವಂತ ಪ್ರಶ್ನೆ ಸರ್ ಇದು. 2 ಹಂತದಲ್ಲಿ ಯಾಕೆ ಚುನಾವಣೆ ನಡೆಸಬೇಕು? ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದೇ ದಿನ ಯಾಕೆ ಎಲ್ಲರಿಗೂ ನಡೆಸಬಾರದು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 2 ಹಂತ ಯಾಕೆ ಅಂತ ಕೇಳ್ತಾರೆ. ನೀವು ರಾಜಕೀಯ ಪಾರ್ಟಿಗಳನ್ನ ಇದೇ ಪ್ರಶ್ನೆ ಕೇಳಿದ್ರೆ ಆಪೋಸಿಷನ್ ಪಾರ್ಟಿಯವರು ಅಧಿಕಾರದಲ್ಲಿರುವ ಪಾರ್ಟಿಯ ಮೇಲೆ ಹೇಳ್ತಾರೆ ಇದನ್ನ. ಅವರು ಅದೇನೋ ಜುಮ್ಲಾ ಮಾಡಬೇಕು, ಅದಕ್ಕೋಸ್ಕರ ಹಿಂಗೆ ಮಾಡಬೇಕು. ಅವರು ಅದೇನೋ ಸೂಟ್ ಕೇಸ್ ಎಕ್ಸ್ಚೇಂಜ್ ಮಾಡ್ತಾರೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಮೇಲೆ ಕೂಡ ಒತ್ತಡ ತರ್ತಾರೆ. ಹಾಗೆಲ್ಲ ರಾಜಕೀಯ ಪಾರ್ಟಿಗಳ ವಿರುದ್ಧ ಮಾತನಾಡ್ತಾರೆ. ಆದರೆ ನಾನು ಸಂವಿಧಾನಬದ್ಧವಾಗಿರುವಂಥ ಒಂದು ಕ್ವಾಸಿ ಜುಡಿಷಿಯಲ್ ಭಾಳ ದೊಡ್ಡ ಮಟ್ಟದ ಏಜೆನ್ಸಿ ಆಗಿರುವಂಥ ಎಲೆಕ್ಷನ್ ಕಮಿಷನ್ನ ಮೇಲೆ ನಾನು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ಅವ್ರವ್ರು ಮಾತಾಡ್ಕೊಳ್ತಾರೆ ಈ ಪೊಲಿಟಿಕಲ್ ಪಾರ್ಟಿಗಳು. ನಾನು ಹಂಗೆ ಮಾತಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಯಾಕೆ ಹಲವು ಹಂತಗಳಲ್ಲಿ ಚುನಾವಣೆ ನಡೆಸಬೇಕು ಅಂತಂದರೆ, ನೆನಪಿರಲಿ, ಈ ಸಲ ಭಾರತದಲ್ಲಿ ವೋಟ್ ಮಾಡ್ತಿರೋರು 97 ಕೋಟಿ ನಾಗರಿಕರು, 97 crores ನಾಗರಿಕರು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕಳೆದ ಸಲ 2019 ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಮಾಡಿದ್ದು ಅಥವಾ ವೋಟ್ ಮಾಡಬೇಕಾಗಿದ್ದು 81 ಕೋಟಿ ನಾಗರಿಕರು. ಅಂದ್ರೆ ನೀವು ಕಳೆದ ಸಲಕ್ಕೂ ಈ ಸಲಕ್ಕೂ ಹೋಲಿಕೆ ಮಾಡಿಕೊಂಡಾಗ 16 ಕೋಟಿ ಹೆಚ್ಚು ವೋಟರ್ಸ್ ಭಾರತದಾದ್ಯಂತ ಜಾಸ್ತಿಯಾಗಿದ್ದಾರೆ. ಅದು ಚುನಾವಣಾ ಆಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತು. ಭಾರತದಲ್ಲಿ ಚುನಾವಣೆ ಅಂತ ಅನ್ನೋದು ಇಟ್ಸ್ ಎ ಕಾರ್ನಿವಲ್, ಇಟ್ಸ್ ಎ ಫೆಸ್ಟಿವಲ್. ಯಾಕೆ ಇದು ಫೆಸ್ಟಿವಲ್ ಆಗುತ್ತೆ ಅಂತಂದ್ರೆ, ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದಲ್ಲಿ, ಇಷ್ಟು ದೊಡ್ಡ ಡೆಮಾಕ್ರಸಿಯಲ್ಲಿ, ಭಾರತದಲ್ಲಿ ನೀವು ನಿಯರ್ಲಿ 100 crore ಪೀಪಲ್ ಇಂದ ವೋಟ್ ಹಾಕ್ಸ್ಕೊಳ್ಬೇಕು ಅಂತಂದ್ರೆ, ಅಥವಾ ವೋಟಿಂಗ್ ಎಕ್ಸಸೈಸ್ ನಡಿಬೇಕು ಅಂತಂದ್ರೆ, ಹ್ಯಾಟ್ಸ್ ಆಫ್ ಟು ದಿ ಎಲೆಕ್ಷನ್ ಕಮಿಷನ್, ಹ್ಯಾಟ್ಸ್ ಆಫ್ ಟು ದಿ ಎಲೆಕ್ಷನ್ ಕಮಿಷನ್. ಅದು ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ನಾವು 100 ಜನ ಇರೋ ಒಂದು ಇವೆಂಟ್ ಮಾಡಬೇಕು ಅಂತಂದ್ರೆ ಸುಸ್ತು ಬಿದ್ದು ಹೋಗ್ತೀವಿ. ನಾವು 10 ಜನ ಇರುವ ಒಂದು ಇವೆಂಟ್ ಮಾಡಬೇಕು ಅಂತಂದ್ರೆ, ಯಾವುದೋ ಒಂದು ಮದುವೆ ಮಾಡಬೇಕು ಅಂತಂದ್ರೆ, ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ 1 ವಾರ ಸುಧಾರಿಸ್ಕೊಳ್ತೀವಿ ನಾವು. ಅಲ್ಲಿ ಎಂಥ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅರೆಸೇನಾ ಪಡೆಗಳನ್ನು ಕಳಿಸಬೇಕು, ನಕ್ಸಲೇಟ್ ಜಾಗಗಳಲ್ಲಿ ಮತ್ತು ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಬಹುದು ಅನ್ನೋ ಜಾಗಗಳಲ್ಲಿ ಸೇನೆಯನ್ನು ಕಳಿಸಬೇಕು. ಅಲ್ಲಿ ವೋಟಿಂಗ್ ಮೆಷಿನ್ಗಳನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು, ಅಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ನೋಡಬೇಕು. ಅದರ ಜೊತೆಗೆ ನಮ್ಮ ಶಿಕ್ಷಕಿಯರನ್ನು ಮತ್ತು ಬೇರೆ ಬೇರೆ ವಾಲಂಟಿಯರ್ಸ್ನ, ಪೋಲಿಂಗ್ ಬೂತ್ ಆಫೀಸರ್ಸ್ನ ನೇಮಕ ಮಾಡ್ಕೊಳ್ಬೇಕು. ಒಂದು ಎಲೆಕ್ಷನ್ ನಡಿಬೇಕು ಅಂತಂದರೆ ಅದು 100 ಕೋಟಿ ಜನ ಮಿನಿಮಮ್ ವೋಟ್ ಹಾಕ್ತಾರೆ ಅಂತಂದರೆ, ಅದು ಎಸ್ಪೆಷಲಿ ನಿಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ತಗೊಂಡಾಗ ಎಲ್ಲೋ ಒಂದು ಮನೆ ಒಂದು ಕಡೆ ಇದ್ದರೆ ಇನ್ನೊಂದು ಮನೆ ಅದೆಷ್ಟೋ ಕಿಲೋಮೀಟರ್ ದೂರದಲ್ಲಿ ಕಾಣಿಸುತ್ತೆ ನಿಮಗೆ, ಗೊತ್ತಾಯ್ತಾ? ಅಥವಾ ನೀವು ಬೆಟ್ಟ ಗುಡ್ಡ ಕಣಿವೆ ಪ್ರದೇಶ ಮಂಜುಭರಿತ ಪ್ರದೇಶಗಳನ್ನು ತಗೊಂಡಾಗ ನಮ್ಮ ವೈವಿಧ್ಯಮಯವಾದಂಥ ಭಾರತದಲ್ಲಿ ಎಂತೆಂಥ ಸಣ್ಣ ಜಾಗದಲ್ಲೂ ಕೂಡ ನಾವು ಎಲೆಕ್ಷನ್ ನಡೆಸಬೇಕಾಗತ್ತೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ಗೆ ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಯಾವ್ಯಾವ ಹಂತಗಳಲ್ಲಿ ಎಲೆಕ್ಷನ್ ನಡೆದ್ರೆ ಚೆನ್ನಾಗಿರುತ್ತೆ ಅಂತ. ನಾವೇನು ಅಂದ್ಕೊಳ್ತೀವಿ, ಕರ್ನಾಟಕ ಭಾಳ ಸುಲಭ, 28 ಕ್ಷೇತ್ರಗಳಿದ್ದಾವೆ, ಏನು ಒಂದೇ ದಿನ ನಡೆಸ್ಬಿಡ್ಬೋದಲ್ಲಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನೆನಪಿರಲಿ, ಈ ಚುನಾವಣೆ ಕಾರ್ನಿವಲ್ ಅನ್ನೋದು, ಈ ಚುನಾವಣೆಯ ಫೆಸ್ಟಿವಲ್ ಅಂತ ಅನ್ನೋದು, ಇದು ಒಂದು ದಿನದಲ್ಲಿ ನಡೆದು ಹೋಗಬಹುದಾದಂಥ ಪ್ರಕ್ರಿಯೆ ಅಲ್ಲ. ಅಲ್ಲಿದ್ದಂಥ ಲಾಜಿಸ್ಟಿಕ್ಸ್ನ ಮತ್ತೊಂದು ಕಡೆ ಕರೆಸ್ಕೊಳ್ಬೇಕಾಗತ್ತೆ. ಇವಾಗ ನೀವು ಒಂದು ಫೇಸ್ನಲ್ಲಿ ಎಲೆಕ್ಷನ್ ನಡೆಸಿದ್ರಿ ಅಂತಂದರೆ, ಅಲ್ಲಿದ್ದಂಥ ಲಾಜಿಸ್ಟಿಕ್ಸು, ಅಲ್ಲಿದ್ದಂಥ ಮ್ಯಾನ್ ಪವರು, ಅಲ್ಲಿದ್ದಂಥ ಸೆಕ್ಯೂರಿಟಿ ಪರ್ಸನಲ್ಸು, ಅಲ್ಲಿದ್ದಂಥ ಪೋಲಿಂಗ್ ಬೂತ್ ಆಫೀಸರ್ಸು, ಅಲ್ಲಿದ್ದಂಥ ಬೇರೆಯವ್ರನ್ನ ನೀವು ಮತ್ತೊಂದು ಕಡೆ ಕರೆಸ್ಕೋಬೇಕಾಗತ್ತೆ. ಅಲ್ಲಿದ್ದಂಥ ಬ್ಯಾರಿಕೇಡ್ಗಳು ಬೇರೆ ಕಡೆ ಹೋಗಬೇಕಾಗತ್ತೆ. ಅಲ್ಲಿದ್ದಂಥ ಮತ್ತೊಂದು ಏನೋ ಸಾಮಗ್ರಿ, ಅಲ್ಲಿದ್ದಂಥ ಮತ್ತೊಬ್ರು ಯಾರೋ ಆಫೀಸರು ಇನ್ನೊಂದು ಕಡೆ 1000 ಕಿಲೋಮೀಟ್ರೋ 100 ಕಿಲೋಮೀಟ್ರೋ ಪ್ರಯಾಣ ಮಾಡಿ ಅಲ್ಲಿಗೆ ಹೋಗಿ ಮತ್ತೆ ಸೆಕೆಂಡ್ ಫೇಸಲ್ಲಿ ಅವರು ಆಕೆ ಅಥವಾ ಆತ ಭಾಗವಹಿಸಬೇಕಾಗತ್ತೆ. ಅಥವಾ ಇಲ್ಲೇರೋ ಕೆಲಸ ಮಾಡಿದಂಥ ಮನುಷ್ಯ ಮತ್ತೆ ಪಾಪ ಬೇರೆ ಇನ್ನೊಂದು ಕಡೆ ಎಲ್ಲೋ ಹೋಗ್ಬಿಟ್ಟು ಆತ ಪೋಲಿಂಗ್ ಬೂತ್ ಆಫೀಸರ್ ಆಗಿಯೋ ಅಥವಾ ಒಬ್ಬ ನೋಡಲ್ ಆಫೀಸರ್ ಆಗಿಯೋ ಅಥವಾ ಮತ್ತೊಬ್ಬನಾಗಿಯೋ ಆತ ಕೆಲಸ ಮಾಡಬೇಕಾಗತ್ತೆ, ಅಥವಾ ಮತ್ತೊಬ್ಬಳಾಗಿಯೋ ಆ ಹೆಣ್ಮಗಳು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ನೀವು 97 crore ಪೀಪಲ್ ಇಂದ ವೋಟ್ ಹಾಕ್ಸ್ಕೊಳ್ಬೇಕು,
ಚುನಾವಣಾ ಆಯೋಗದ ಉದ್ದೇಶ 100% ವೋಟ್ ಆಗಬೇಕು ಅಂತ, ಆರ್ ಅಟ್ಲೀಸ್ಟ್ 95% ವೋಟ್ ಆಗಬೇಕು ಅಂತ. ಅದಾಗೋದಿಲ್ಲ, 70 ಆಗುತ್ತೆ, 75 ಆಗುತ್ತೆ. ಅಟ್ಲೀಸ್ಟ್ ನಿಮಗೆ 100 crore ಆಫ್ ವೋಟರ್ಸ್ನಲ್ಲಿ ಅಥವಾ 97 crores ಆಫ್ ವೋಟರ್ಸ್ನಲ್ಲಿ ನಿಮಗೆ 70% ಅಂದರೂ ಕೂಡ 70 ಕೋಟಿ ಜನ, 70 crore ಪೀಪಲ್ ಡೆಮೋಕ್ರೆಟಿಕಲಿ ಒಂದು ಪಕ್ಷವನ್ನು ಆಯ್ಕೆ ಮಾಡುತ್ತೆ ಅಥವಾ ಒಬ್ಬರ ಪರವಾಗಿ ಮತ ಚಲಾಯಿಸುತ್ತೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಬ್ಯೂಟಿ. ಇದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ಡೆಮಾಕ್ರಸಿ. ನಿಮ್ಗೆ ಇನ್ನಿದು ಯಾವ ದೇಶದಲ್ಲೂ ಬೇರೆ ಇನ್ಯಾವ ದೇಶದಲ್ಲೂ ಕಾಣಿಸೋದಿಲ್ಲ. ಹೌದು, ಇನ್ಯಾವ ದೇಶದಲ್ಲೂ ಕೂಡ ಇದು ಕಾಣಿಸೋದೇ ಇಲ್ಲ. ಹಾಗಾಗಿ ಹಂತಗಳು ಬೇಕೇ ಬೇಕಾಗ್ತವೆ. ನಿಮಗೆಲ್ಲ ಉತ್ತರಾಖಂಡ್ಗೆ ಹೋಗ್ತೀರಿ ಅಥವಾ ನೀವು ಯಾವುದೋ ಈಗ ಫಾರ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ಸಲ ಎಲೆಕ್ಷನ್ ಇದೆ ನಿಮಗೆ. ಹೌದು, ಆಯ್ತಾ, ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಇದೆ. ಫಾರ್ಗಾಟ್ ಟು ಟೆಲ್ ಯು ಎಂತ ಈಗ ಅಫ್ಕೋರ್ಸ್ ನಾವು ಸುಭದ್ರವಾಗಿದ್ದೇವೆ, ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆ ಮಾಡಿದೆ, ಎಲ್ಲವೂ ಕೂಡ ಇದೆ, ನಾನು ಸ್ಪಷ್ಟವಾಗಿ ಒಪ್ಕೊಳ್ತೀನಿ. ಆದರೂ ಕೂಡ ನಮಗೆ ಎಷ್ಟು ಫ್ಯಾಸಿನೇಟಿಂಗ್ ಅಂತ ಅನ್ಸುತ್ತೆ, ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ ಅನ್ನೋದು ನಮಗೆ ಎಷ್ಟು ಫ್ಯಾಸಿನೇಟಿಂಗ್ ಅಂತ ಅನ್ಸುತ್ತೆ. ಈ ಹಿಂದೆ ಎಲ್ಲ ಅಲ್ಲಿ ಕಲ್ಲು ಹೊಡಿತಾ ಇದ್ರು, ಕಲ್ಲು ತೂರ್ತಾ ಇದ್ರು. ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ತಗೊಂಡೋಗಿ ಇವಾಗ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಇಟ್ಟು ಅವರಿಗೆ ಕೆಲಸ ಕೊಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಒಳ್ಳೊಳ್ಳೆ ಸಾಮಾಜಿಕ ಚಟುವಟಿಕೆಗಳಾಗ್ತಾ ಇದ್ದಾವೆ. ಅಲ್ಲಿ ಉಗ್ರಗಾಮಿಗಳ ಕೃತ್ಯ ಆಲ್ಮೋಸ್ಟ್ ನಿಲ್ಲಾಗಿದೆ, ಅಲ್ಲಿ ಝೀರೋ ಆಗಿದೆ, ಬಿಕಾಸ್ ಆಫ್ ಅವರ್ ಸೋಲ್ಜರ್ಸ್ ಆಫ್ ಅವರ್ ಗ್ರೇಟ್ ಸೋಲ್ಜರ್ಸ್. ಅದರ ಜೊತೆಗೆ ಅರಸೇನಾ ಪಡೆ, ನಮ್ಮ ಸೇನಾ ತುಕಡಿಗಳು, ಅದನ್ನು ನೀವು ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಬೇಕಾಗತ್ತೆ, ಅಲ್ಲೆಲ್ಲ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಸುತ್ತೆ ಅಥವಾ ನಡಿಬೇಕು ಅಂತನ್ನೋದು ಇಟ್ ಈಸ್ ದಿ ಪ್ರೆರೋಗೇಟರಿ ಡಿಸಿಷನ್ ಆಫ್ ದಿ ಎಲೆಕ್ಷನ್, ದಿ ಮೋಸ್ಟ್ ಆನರಬಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ಒನ್. ನಂಬರ್ 2, ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಬೇಕು. ನಾಳೆ ಏನಾಗ್ಬೋದು, ನಾಳೆ ಏನಾಗುತ್ತೆ, ನಾನು ಕ್ವಿಕ್ಲಿ ಐ ವಿಲ್ ಟೇಕ್ ಅಬೌಟ್ ಅ ಮಿನಿಟ್ ಅನ್ಸುತ್ತೆ ಅಷ್ಟೇ. ನಾನು ಏನಾಗ್ಬೋದು ನಾಳೆ ಅಂತಂದರೆ, ನಾಳೆ ಎಲ್ಲೆಲ್ಲಿ ಚುನಾವಣೆ, ಓಕೆ, ಯಾವಾಗಿಂದ ಚುನಾವಣೆ ನಡೆಯುತ್ತೆ, ಓಕೆ, ಫಸ್ಟ್ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಮತ್ತು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತೆಗೆದುಕೊಳ್ಳೋಣ. ನಾವು ಕರ್ನಾಟಕ ತೆಗೆದುಕೊಂಡಾಗ ಮೊದಲಿಗೆ ಸ್ಟಾರ್ಟ್ ಆಗೋದು ಯಾವಾಗಿಂದ ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಡೇಟು ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾಮಿನೇಷನ್ ಫೈಲ್ ಮಾಡಿದ ನಂತರದಲ್ಲಿ ಅದಕ್ಕೆ ಸ್ಕ್ರಿಟಿನಿ ಮಾಡೋದಕ್ಕೆ ಒಂದು ಡೇಟ್ ಅಂತ ಇರುತ್ತೆ, ಮತ್ತು ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಡೇಟ್ ಅಂತ ಇರುತ್ತೆ. ಅದಾದ್ಮೇಲೆ ಎಲೆಕ್ಷನ್ ನಡೆಯಕ್ಕೆ ಒಂದು ಡೇಟ್ ಅಂತ ಇರುತ್ತೆ. ಅದಾದ್ಮೇಲೆ ಎರಡನೇ ಹಂತ ಯಾವಾಗ, ಅದಾದ್ಮೇಲೆ ಫಲಿತಾಂಶ ಯಾವಾಗ, ಇದೆಲ್ಲ ನಮಗೆ ನಾಳೆ ಗೊತ್ತಾಗುತ್ತೆ. ಬಟ್ ನಾಳೆಯಿಂದಾನೇ ನಮಗೆ ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಜಾರಿಗೆ ಬಂದ್ಬಿಡುತ್ತೆ. ಆಯ್ತಾ? ಸೊ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಾದಂಥ 40-45 ದಿನಗಳ ಒಳಗಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗತ್ತೆ. ಎರಡನೇದು ಭಾಳ ಕ್ವಿಕ್ಕಾಗಿ ಹೇಳ್ತೀನಿ ನಾನು, ನನಗೆ ನೆನಪಿರುವ ಹಾಗೆ, somebody can correct me if I am wrong, ಈ ಸದ್ಯದ ಮೋದಿ ಅವರ ನೇತೃತ್ವದ ಸರ್ಕಾರ ಮೇ 23ನೇ ತಾರೀಕು ತನ್ನ ಅಧಿಕಾರದ ಅವಧಿಯನ್ನು ರೆಸ್ಯೂಮ್ ಮಾಡಿಕೊಳ್ತು ಮತ್ತು ಸೆಷನ್ನನ್ನು ಸ್ಟಾರ್ಟ್ ಮಾಡಿಕೊಳ್ತು, ಕಳೆದ 2019ನೇ ಇಸ್ವಿಯಲ್ಲಿ ನಾನು ಮಾತನಾಡ್ತಾ ಇರೋದು. ಸೊ ಈಗ ಯಾವುದೇ ಸರ್ಕಾರ ಬರಲಿ, ಮೇ 23ರ ಒಳಗೇನೆ ಈ ಎಲ್ಲ ಎಕ್ಸಸೈಸ್ಗಳು ಮುಗಿದು ದೇಶದಲ್ಲಿ ಒಂದು ಹೊಸ ಸರ್ಕಾರ ಬಂದು ಆ MP ಗಳು ಯಾರ್ಯಾರು ಗೆದ್ದಿರ್ತಾರೆ ಅವರಿಗೆಲ್ಲ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥ ಪ್ರಾಸೆಸ್ಗಳು ಕೂಡ ಮುಗಿದು, ಅವರ ಪ್ರಮಾಣ ವಚನ ಮಗದೊಂದು ಎಲ್ಲ ಮುಗಿದು, ಮೇ 22-23ರ ಒಳಗೆ ದೇ ಶುಡ್ ಸ್ಟಾರ್ಟ್ ಕಂಡಕ್ಟಿಂಗ್ ಆರ್ ರನ್ನಿಂಗ್ ದಿ ಗೌರ್ಮೆಂಟ್. ಗೊತ್ತಾಯ್ತಾ? ಸೊ ದಟ್ ಈಸ್ ದಿ ಡೆಡ್ ಲೈನ್. ಸೊ ಹಾಗಾಗಿ ನಾವು ಭಾಳ ಸುಲಭವಾಗಿ ಮಾತಾಡ್ಬಿಡ್ತೀವಿ, ಯಾಕೆ 2 ಅಂತ 3 ಅಂತ 4 ಅಂತ 5 ಅಂತ 6 ಅಂತ. ಬಟ್ 100 crore ವೋಟರ್ಸ್ ಇರುವ ನಮ್ಮ ದೇಶದಲ್ಲಿ 140 ಪಾಪ್ಯುಲೇಷನ್, ಬಟ್ ಎಲಿಜಿಬಲ್ ವೋಟರ್ಸ್ 97 crores. ನಾಟ್ ಈಸಿ, ಖಂಡಿತ ಕಷ್ಟ. ಹಾಗಾಗಿ ಮೈ ರೆಸ್ಪೆಕ್ಟ್. ಬಟ್ ಏನ ಮಾತಾಡ್ತಾರೆ, EVM ಅದು ಮಾಡಿಬಿಟ್ರು, ಇದು ಮಾಡಿಬಿಟ್ರು, ಮತ್ತೆ ಮಾಡಿಬಿಟ್ರು, ಆಮೇಲೆ ಜುಮ್ಲಾ ಮಾಡಿಬಿಡ್ತಾರೆ, ಆಮೇಲೆ ಎಲೆಕ್ಷನ್ ಕಮಿಷನ್ಗೆ ಟ್ವಿಸ್ಟ್ ಮಾಡಿಬಿಡ್ತಾರೆ, ಟರ್ನ್ ಮಾಡಿಬಿಡ್ತಾರೆ. ಮಾತಾಡುವಾಗ ಸ್ವಲ್ಪ ನಾಲ್ಗೆ ಬೆಗಿ ಹಿಡ್ಕೊಂಡು ಮಾತಾಡೋದು. 2 ಅಂತ ಯಾಕೆ ನಡೆಸ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ಟೈಮ್ ಸಿಗುತ್ತಲ್ಲ 4 ದಿನ ಟೈಮು, ಆ ಟೈಮಲ್ಲಿ ಏನೋ ಮಾಡ್ಬಿಡ್ತಾರೆ. ನಮ್ಮ ದೇಶ ಇನ್ನೂ ಡೆಮಾಕ್ರೆಟಿಕ್ ಸ್ಯಾಂಕ್ಟಿಟಿಯನ್ನು ಖಂಡಿತ ಉಳಿಸ್ಕೊಂಡಿದೆ. ಐ ಲವ್ ಇಟ್. ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವ. ಸರ್, ಆ ಥರ ಹೇಳೋರು ಹಾಗಿದ್ರೆ ಕಳೆದ ವರ್ಷ ಚುನಾವಣೆಯಲ್ಲಿ ಯಾಕೆ ಸರ್ ಹೇಳಿಲ್ಲ ಫಲಿತಾಂಶ ಬಂದ ನಂತರ? ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಅದ್ರ ಜೊತೆ ನಿಮ್ಗೆ ಇನ್ನೂ ಹೇಳ್ತೀನಿ, ಇತಿಹಾಸ ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಇನ್ನೂ ಒಂದು, ನೀವು EVM ಬಿಟ್ಬಿಡ್ರಿ, ಒಂದು ಭಾಳ ಮಜವಾದಂಥ ಒಂದು ಆರೋಪ ಇತ್ತು. ಏನು ಗೊತ್ತಾ, ಈ ಬ್ಯಾಲೆಟ್ ಬಾಕ್ಸಲ್ಲಿ ಪೇಪರ್ ವೋಟಿಂಗ್ ಇತ್ತಲ್ಲ,
ಅದಕ್ಕೂ ಮಜವಾದಂಥ ಒಂದು ಆರೋಪ ಮಾಡ್ತಾ ಇದ್ರು. ಏನು ಅಂತಂದರೆ ಅದು ಬ್ಯಾಲೆಟ್ ಬಾಕ್ಸ್ ಒಳಗೆ ಹೋಗಿದ ತಕ್ಷಣನೇ ಇಂಕ್ ಚೇಂಜ್ ಆಗಿಬಿಟ್ಟು ಬೇರೆ ಬಣ್ಣಕ್ಕೆ ಬದಲಾಗ್ಬಿಡುತ್ತೆ, ಬೇರೆ ಬೇರೆ ಪಾರ್ಟಿ ಸಿಂಬಲ್ ಬಂದ್ಬಿಡುತ್ತೆ. ಹಿಂಗೂ ಇತ್ತು, ಅದನ್ನೂ ಟೀಕಿಸಿದವ್ರು ಸುಮಾರು ಜನ ಇದ್ದಾರೆ. ಅನಾದಿ ಕಾಲದಲ್ಲಿ ಈಗ ಒಂದು 20-30 ವರ್ಷದಿಂದ ನಾನು ಹೇಳ್ತಾ ಇರೋದು, ಅದನ್ನು ಟೀಕಿಸಿದವ್ರು ಸುಮಾರು ಜನ ಇದ್ದಾರೆ. ಬ್ಯಾಲೆಟ್ ಬಾಕ್ಸ್ ಬಗ್ಗೆನೂ ನಮ್ಮ ನಂಬಿಕೆ ಇಲ್ಲ, ಅಲ್ಲಿ ಇಂಕ್ ಚೇಂಜ್ ಆಗ್ಬಿಡ್ತದೆ, ಅಲ್ಲಿ ಇಂಕ್ ಕಲರ್ ಬಂದ್ಬಿಡ್ತದೆ ಬೇರೆ ಏನು, ಹಂಗೆಲ್ಲ ಮಾತಾಡಿದವ್ರು ಕೂಡ ಇದ್ದಾರೆ. ಆಮೇಲೆ ಹ್ಯಾಕಥಾನ್ ಮಾಡಿ ನೀವು EVMಗಳನ್ನು ಪರಿಶೀಲಿಸಿ ಅಂತ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಕರೆ ಕೊಡ್ತು. ಆಯಿತಾ, ಯಾರು ಮಾಡಲಿಲ್ಲ, ಇದುವರೆಗೂ ಯಾರು ತೋರಿಸ್ಲಿಲ್ಲ ಅದನ್ನು ಮಾಡೋದಕ್ಕೆ. ಹಾಗಾಗಿ ಸೊ ಆಮೇಲೆ ಇಟ್ ಈಸ್ ನಾನು ಬಹುಶಃ ಬೇರೆ ಮಾತಾಡುತ್ತಿರ್ಬೋದು, ಬಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಈಸ್ ನಾಟ್ ಕನೆಕ್ಟೆಡ್ ಟು ಎನಿ ಸೋರ್ಸ್. ಈಗ ಮೊಬೈಲಿಂದ ನೀವು ಡೇಟಾ ಏನೋ ಮಾಡ್ಬೋದು ಅಂತಂದರೆ ನೀವು ಇದನ್ನು ಯಾವುದೋ ಒಂದು ವೈಫೈಗೋ ಮತ್ತೊಂದಕ್ಕೋ 3Gಗೋ 4Gಗೋ 5Gಗೋ ಕನೆಕ್ಟ್ ಮಾಡ್ಕೊಂಡಿರ್ತೀರಿ. ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಎನಿ ಸೋರ್ಸ್. ಇಟ್ ಈಸ್ ಎನ್ ಇಂಡಿವಿಜುವಲ್ ಮಷಿನ್ ವೇರ್ ಇನ್ ದಿ ಡೇಟಾ ವಿಲ್ ಬಿ ಸ್ಟೋರ್ಡ್ ಆ್ಯಂಡ್ ಅದರ ಜೊತೆಗೆ ಅದನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಸೇನಾಪಡೆ ಇದೆ, ನಮ್ಮ ತುಕಡಿಗಳಿದ್ದಾವೆ, ನಮ್ಮ ಹೆಮ್ಮೆಯ ಪೊಲೀಸರಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ, ಅವರೆಲ್ಲ ಮಾಡ್ಕೊತಾರೆ. ಸೊ ಯಾವ ಪಾರ್ಟಿಗೂ ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಅನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.